ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ನಮಸ್ಕಾರ ಪಾಲಕ ಪೋಷಕರೇ. ಬನ್ನಿ, ಇವತ್ತು ಮತ್ತೆ ನಾವೊಂದು ಸುಂದರವಾದ ಕತೆ ನೋಡೋಣ. ಒಂದು ದಿನ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳಿದ್ದವು. ನರಿ, ಆಮೆ, ಮೊಸಳೆ, ಸಿಂಹ, ಜಿಂಕೆ, ಹೀಗೆ ಹಲವಾರು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಆದರೆ ಆಮೆ ಮತ್ತು ಮೊಲ ಎರಡೂ ಆತ್ಮೀಯ ಸ್ನೇಹಿತರಾಗಿದ್ದವು. ಹೋದಲ್ಲಿ ಬಂದಲ್ಲಿ ಜೊತೆಯಾಗಿ ಹೋಗುತ್ತಾ ಇದ್ದವು. ಹೀಗೆ ಒಂದು ದಿನ ಆಮೆ ಮತ್ತು ಮೊಲ ಕಾಡಿನ ದಾರಿಯಲ್ಲಿ ಹೋಗುತ್ತಾ ಇದ್ದವು. ಇದ್ದಕ್ಕಿದ್ದಂತೆ ನರಿಯೊಂದು ಅಡ್ಡ ಬಂದಿತು. ಆಗ ಆಮೆಗೆ ಮತ್ತು ಮೊಲಕ್ಕೆ ಭಯವಾಯಿತು. ಇದನ್ನು ಕಂಡ ಮೊಲ ಓಡಿ ಹೋಯಿತು. ಆದರೆ ಆಮೆಗೆ ಓಡಲು ಆಗಲಿಲ್ಲ. ಆಮೆ ನಿಧಾನವಾಗಿ ನಡೆದು ಹೋಗ್ತಾ ಇತ್ತು. ನರಿಯು ಇದ್ದಕ್ಕಿದ್ದಂತೆ ಬಂದು ಆಮೆಯನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೋಯಿತು. ಆದರೆ ಮೊಲಕ್ಕೆ ಕಳವಳವಾಯಿತು. ಮೊಲವು ಅಲ್ಲೇ ಇದ್ದ ಪಕ್ಕದಲ್ಲೇ ಇದ್ದ ಮರದ ಕೆಳಗಡೆ ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇತ್ತು. ಮೊಲವು ಮನಸ್ಸಿನಲ್ಲಿ ಹೇಳಿಕೊಳ್ತು, ಹೇಗಾದರೂ ಮಾಡಿ ತನ್ನ ಗೆಳೆಯ ಆಮೆಯನ್ನು ರಕ್ಷಿಸಬೇಕು ಅಂದುಕೊಂಡು. ತಕ್ಷಣವೇ ಮೊಲವು ನರಿಯ ಹತ್ರ ಬಂದಿತು. ಹೇಳಿತು, ಹಲೋ ನರಿಯಣ್ಣ, ಆಮೆಯನ್ನು ನೀನು ತಿನ್ನಲು ಸಾಧ್ಯವಾಗುವುದಿಲ್ಲ. ನಾನು ತುಂಬ ದಿನದ ಹಿಂದೆ ಆಮೆಯನ್ನು ತಿನ್ನಬೇಕು ಎಂದುಕೊಂಡಿದ್ದೆ. ಆದರೆ ನೀನು ಈಗ ತಿನ್ನುತ್ತಿದ್ದೀಯ. ಆದರೆ ನಿನಗೆ ತಿನ್ನಲು ಸಾಧ್ಯವಿಲ್ಲ. ಆವಾಗ ನರಿಯು ಕೇಳಿತು, ಅದ್ಯಾಕೆ ತಿನ್ನಲು ಸಾಧ್ಯವಿಲ್ಲ? ಆಗ ಮೊಲವು ನರಿಗೆ ಹೇಳುತ್ತದೆ, ಅಲೋ ನರಿಯಣ್ಣ, ಈ ಆಮೆಯು ಬರೀ ಚಿಪ್ಪಿನಂತಿದೆ, ಗಟ್ಟಿಯಾಗಿದೆ. ಅದಕ್ಕೆ ನೀನು ಇದನ್ನು 1 ಗಂಟೆಗಳ ಕಾಲ ನೀರಿನಲ್ಲಿ ಇಡು. ಆಗ ಅದು ಹದವಾಗುತ್ತದೆ. ಆಮೇಲೆ ನೀನು ಅದನ್ನು ತಿನ್ನಬಹುದು. ಆಗ ನರಿಯು, ಓಹೋ, ಹೌದಲ್ಲವೇ ಎಂದುಕೊಂಡು ಆಮೆಯನ್ನು ನೀರಿನಲ್ಲಿ ಕಳಿಸಿತು. ಆಮೆಯು ಸುರಕ್ಷಿತವಾಗಿ ನೀರಿನ ಜಾಗದಲ್ಲಿ ಸೇರಿಕೊಂಡಿತು. ಇತ್ತ ಮೊಲವು ಉಪಾಯ ಮಾಡಿ ಓಡಿ ಹೋಯಿತು. ಇದರಿಂದ ಆಪತ್ತು ಬಂದಾಗ ಯೋಚನೆಯನ್ನು ಮಾಡಿ ಉಪಾಯವನ್ನು ಕಂಡುಕೊಂಡು ನಾವು ರಕ್ಷಿಸಿಕೊಳ್ಬೇಕು ಎನ್ನುವುದು ಈ ಕಥೆಯ ಸಾರಾಂಶ. ಮಕ್ಕಳೇ, ಕತೆ ಕೇಳಿದ್ರಲ್ಲ? ಎಲ್ಲರೂ ಮನೆಯಲ್ಲೇ ಇದ್ದುಕೊಂಡು ಸುರಕ್ಷಿತವಾಗಿರಿ. ಹೋಮ್ವರ್ಕ್ ಮಾಡಿ, ಬಿಸಿಲಿಗೆ ಹೋಗದೆ ನಿಮ್ಮ ಕೆಲಸವನ್ನು ನೀವು ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.